ಮಲ್ಲೇಶ್ ಅಂತ ಸರ್, ಕನ್ನಡ ಪರ ಹೋರಾಟಗಾರ. ಸರ್, ಏನು ಸರ್ ಇದು ವಿಚಾರ? ಸರ್, ಈಗ ನೆಲಮಂಗಲದಲ್ಲಿರೋಂಥ 108 ಆಂಬುಲೆನ್ಸ್ ಸಿಬ್ಬಂದಿ ಚಾಲಕ ಮತ್ತು ಅವ್ರ ಜೊತೆ ಇರೋಂಥವ್ರು ಖಾಸಗಿ ಹಾಸ್ಪಿಟ್ಲ್ ಜೊತೆ ಹಣದ ಆಸೆಗೆ ಆಮಿಷಗಳಿಗೆ ಬಲಿಯಾಗಿ ರಸ್ತೆಯಲ್ಲಿ ಅಪಘಾತ ಆದಂಥ ಅಪಘಾತರನ್ನು ನೇರವಾಗಿ ಸರ್ಕಾರಿ ಹಾಸ್ಪಿಟ್ಲಿಗೆ ತರದೆ ಖಾಸಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರ ಹತ್ರ 2,000-3,000 ರೂಪಾಯಿ ದುಡ್ಡು ಇಸ್ಕೊಂಡು ಹಾಸ್ಪಿಟ್ಲ್ಗಳಲ್ಲಿ ಅಡ್ಮಿಟ್ ಮಾಡ್ತಾಯಿದ್ದಾರೆ. ಅಂಥ ಸಂದರ್ಭದಲ್ಲಿ ರೋಗಿ ಸಂಬಂಧಿಗಳು ಯಾರೂ ಇರೋಲ್ವಲ್ಲ, ಅದನ್ನು ದುರುಪಯೋಗ ಮಾಡಿಕೊಂಡು ಕೆಲ ಖಾಸಗಿ ಹಾಸ್ಪಿಟ್ಲವ್ರು ಏನು ಮಾಡ್ತಾರೆ ಅಂದರೆ ICUಲಿ ಅಡ್ಮಿಟ್ ಮಾಡಿಬಿಡ್ತಾರೆ, ಏನೋ ಆಗಿದೆ ಅನ್ನೋ ರೀತಿಯಲ್ಲಿ. ಅವರ ಸಂಬಂಧಿಕರು ಬಂದು ನೋಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ಯಾರನ್ನೂ ಅವ್ರು ನೋಡೋಕ್ಕೂ ಬಿಡೋಲ್ಲ. ICUಲಿ ಎಮರ್ಜೆನ್ಸಿ ಇದೆ ಅಂತ ಹೇಳಿ 2 ದಿನ 3 ದಿನ ಇಟ್ಕೊಂಡು ಸುಮಾರು 2 ಲಕ್ಷ 3 ಲಕ್ಷ ಬಿಲ್ ಮಾಡ್ತಾರೆ. ಬರೀ ಒಂದು ರಾತ್ರಿಗೆ ನನ್ನ ಸಂಬಂಧಿನೇ ಒಬ್ಬ ನವೀನ್ ಕುಮಾರ್ ಅಂತ 1ನೇ ತಾರೀಕು ಆಕ್ಸಿಡೆಂಟ್ ಆಗೋದು ಬೈಕಲ್ಲಿ, ಅವನ್ನ ನೇರವಾಗಿ ಅದೇ ಆಂಬುಲೆನ್ಸ್ 108 ಸಿಬ್ಬಂದಿ ಕರ್ಕೊಂಡೋಗಿ KRS ಹಾಸ್ಪಿಟ್ಲ್ ಅಡ್ಮಿಟ್ ಮಾಡೋರೆ. ಒಂದೇ ರಾತ್ರಿ ಅವನಿಗೆ ಬರೀ ತರಚಿದೆ ಗಾಯಗಳಾಗ್ಯದಷ್ಟೇ. ಒಂದೇ ಒಂದು ರಾತ್ರಿಗೆ 25,000-30,000 ಸಾವಿರ ಬಿಲ್ ಮಾಡಿಕ್ಕವ್ರೆ. ನಾವು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಪೇಷಂಟ್ ನೋಡೋಕ್ಕೆ ಹೋದಂಥ ಟೈಮಲ್ಲಿ ಇಲ್ಲ ರೀ ICUಲಿ ಇದ್ದಾನೆ, ಸೀರಿಯಸ್ ಇದ್ದಾನೆ, ನಾವು ಬಿಡೋಕ್ಕಾಗಲ್ಲ ಅಂತ ಹೇಳಿ 30,000 ಬಿಲ್ ಮಾಡಿದರೆ. ಅಂಥ ಸಂದರ್ಭದಲ್ಲಿ ನಾವು ಹೋಗಿ ಕೇಳೋಕ್ಕಂಥ ಟೈಮಲ್ಲಿ ನಮ್ಮನ್ನು ರೂಮಲ್ಲಿ ಕೂಡ ಹಾಕಿ ರೌಡಿಗಳಂತೆ ವರ್ತಿಸಿ ಬೌನ್ಸರ್ಗಳಿಗೆ ಕರೆಸಿ ನಮಗೆ ಬೆದರಿಕೆ ಹಾಕಿ ಜೀವ ಬೆದರಿಕೆ ಹಾಕಿರ್ತಾರೆ. ಈ ಆಂಬುಲೆನ್ಸ್ ಡ್ರೈವರ್ಗಳು ಮಾಡ್ತಾ ಇರೋಂಥ ಒಂದು ಕೃತ್ಯಕ್ಕೆ, ಈ ನೀಚತನದ ಕೆಲಸಕ್ಕೆ ಬಡಪಾಯಿಗಳು ಬಲಿಯಾಗ್ತಾಯಿದ್ದಾರೆ. ದಯಮಾಡಿ ಇದ್ರ ಮೇಲೆ ಕ್ರಮ ಮಾಡಬೇಕು. ಹಾಗೆ ಸರ್ಕಾರ ಕೂಡ ಗಮನ ಹರಿಸಬೇಕು. ಇದು ಬರೀ ನೆಲಮಂಗಲದಾಗ ಆಗ್ತಾರಂಥ ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ ನಡೀತಾರಂಥ ಒಂದು ದಂಧೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಆಸ್ಪತ್ರೆಗೆ ಹೋದಾಗ, KRS ಆಸ್ಪತ್ರೆಗೆ ಹೋದಾಗ ಅಲ್ಲಿ ನಿಮ್ಮನ್ನು ಈ ಅಪಘಾತ ಆಗಿರೋದ್ರ ಬಗ್ಗೆ ಯಾವ ಮಾಹಿತಿ ಫಸ್ಟ್ ಕೊಟ್ಟರು ನಿಮಗೆ? ನಮಗೆ ಹಾಸ್ಪಿಟ್ಲಿಗೆ ಹೋದಾಗಂಥ ಸಂದರ್ಭದಲ್ಲಿ ಪೇಷಂಟ್ ಹತ್ರ ಮೊಬೈಲ್ ನಂಬರ್ ಇಸ್ಕೊಂಡು ಅವ್ರ ಮೊಬೈಲ್ ಎತ್ಕೊಂಡು ಫೋನ್ ಮಾಡ್ತಾರೆ, ಹಿಂಗಾಗಿದೆ ಅಂತವು. ನಾವು ಹೋದಾದ್ಮೇಲೆ ಆ ಪೇಷಂಟ್ನ ಆಲ್ರೆಡಿ ICUಲಿ ಅಡ್ಮಿಟ್ ಮಾಡಿಬಿಡ್ತಾರೆ, ನೋಡೋಕ್ಕೂ ಬಿಡೋಲ್ಲ. ಅವ್ನಿಗೆ ಏನೂ ಆಗಿರೋಲ್ಲ. ಒಂದೇ ರಾತ್ರಿಗೆ ಅಡ್ಮಿಟ್ ಮಾಡಿ ಡಿಸ್ಚಾರ್ಜ್ ಮಾಡಿಸಿದ್ದೀವಿ, 30,000 ಬಿಲ್ ಆಗಿದೆ. ಅವ್ನಿಗೆ ಏನೂ ಆಗಿಲ್ಲ, ತಲೆಗೂ ಏಟಾಗಿಲ್ಲ, ಕೈಗೆ ಮಾತ್ರ ತರ್ಚಗಾಯಗಳಾಗಿದೆ. ಈ ಆಸ್ಪತ್ರೆ ಸಿಬ್ಬಂದಿ ಎದುರಿಸ್ಬಿಡ್ತಾರೆ ನೋಡೋಂಥ ಟೈಮಲ್ಲಿ. ಅವಾಗ ಆ ಒಂದು ಸಂಬಂಧಿಕರನ್ನು ಎದುರಿಸಿ ಏನೋ ಆಗಿದೆ ಅನ್ನೋ ಮಟ್ಟದಲ್ಲಿ ಅವ್ರನ್ನ ಭಯಭೀತನಾಗಿ ಮಾಡಿ ಈ ರೀತಿ ಕೃತ್ಯ ಮಾಡ್ತಾರೆ. ಸರ್, ನೀವು ಈಗ ಆರೋಪ ಮಾಡ್ತಾ ಇದ್ದೀರಲ್ಲ, ಈ ಆರೋಪ ಅಧಿಕಾರಿಗಳ ವಿರುದ್ಧ ಮಾಡ್ತಾ ಇದ್ದೀರಾ, ಆಂಬುಲೆನ್ಸ್ ವಿರುದ್ಧ ಅಧಿಕಾರಿಗಳ ವಿರುದ್ಧ ಅವ್ರು ಕ್ರಮ ಮಾಡಬೇಕು. ಫಸ್ಟು ಆಂಬುಲೆನ್ಸ್ ಸಿಬ್ಬಂದಿ ಮಾಡೋಂಥ ಸಣ್ಣ ತಪ್ಪಿದ್ರೆ ಬಡ ಕುಟುಂಬಗಳು ಬಲಿ ಆಗ್ತಾ ಇದೆ. ಎಷ್ಟು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ತಾರೆ. ಅದು ನಮಸ್ಕಾರ ಕರ್ನಾಟಕ. ಅವಧೂತ್ ಸಾಟೆ ಟ್ರೇಡಿಂಗ್ ಅಕಾಡೆಮಿ ಆಸ್ತಾ. ಇಲ್ಲಿ ನಾನು ಒಬ್ಬ ಫೈನಾನ್ಸ್ ನೇರವಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡ್ಬರ್ತಾರೆ, ಸರ್ಕಾರಿ ಹಾಸ್ಪಿಟ್ಲ್ ಕರ್ಕೊಂಡ್ಬರ್ತಾರೆ. ಖಾಸಗಿ ಹಾಸ್ಪಿಟ್ಲ್ ಬರೀ 2,000 ಎಂಜಲ್ ಕಾಸಿಗೆ ಬಲಿಯಾಗಿ ಟ್ರೀಟ್ ಮಾಡಿ ಬಡಬಗ್ರನ್ನ ಮನೆ ಹಾಳು ಮಾಡಿ ಸಾಲಗಾರನ ಮಾಡೋಂಥ ಕೆಲಸ ಆಂಬುಲೆನ್ಸ್ ಮಾಡ್ತಾರೆ. ನೇರವಾಗಿ ಆಂಬುಲೆನ್ಸ್ ಡ್ರೈವರ್ಗಳು ಸರಿ ಮಾಡಿದ್ರೆ ಆಂಬುಲೆನ್ಸ್ ಸಿಬ್ಬಂದಿಗಳು ಸರಿ ಮಾಡಬೇಕು ಮೊದಲಿನಾಗಿ. ಅದಕ್ಕೆ ಕ್ರಮ ಆಗಿ ಅಧಿಕಾರಿಗಳು ಇವ್ರನ್ನ ಸರಿಪಡಿಸಿದ್ರೆ ಮಾತ್ರ ಸರಿ, ಇಲ್ಲ ಅಂದರೆ ಇದು ದೊಡ್ಡ ದಂಧೆ ನಡೆಸ್ಕೊತಾ ಇದೆ. ತಮ್ಮ ಹೆಸರು? ಸರ್, ಅರುಣ್ ಕುಮಾರ್ CH ಅಂದ್ಬಿಟ್ಟು ಬಹುಜನ ಚಳವಳಿ ಜಿಲ್ಲಾಧ್ಯಕ್ಷ. ಏನಿದು ವಿಚಾರ? ಏನು ಗಲಾಟೆ? ಈ ನೆಲಮಂಗಲ ತಾಲೂಕು ಆಸ್ಪತ್ರೆಯಲ್ಲಿ 108 ಆಂಬುಲೆನ್ಸು ದಂಧೆ ಆಗಿದೆ. ಈಗ ರಸ್ತೆಯಲ್ಲಿ ಅಪಘಾತ ಆದರೆ ನೇರ ತಂದು KRS ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಅವ್ರಿಗೆ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಾದ್ಮೇಲೆ ಅವ್ರ ಸಂಬಂಧಿಕರಿಗೆ ಅವ್ರು ಫೋನ್ ಮಾಡಿದಾಗ 40,000 50,000 ಲಕ್ಷಾನುಗಟ್ಟಲೆ ಬಿಲ್ ಮಾಡ್ತಾರೆ. ಲಕ್ಷಾನುಗಟ್ಟಲೆ ಬಿಲ್ ಮಾಡಿದರೆ ಏನಕ್ಕೆ ಅಂತ ಪ್ರಶ್ನೆ ಮಾಡೋಕ್ಕೆ ಹೋದರೆ ಅದೇ ಸಾರ್ವಜನಿಕ ಸಂಬಂಧಿಗೆ ಬೋನ್ಸರ್ಗಳಿಟ್ಟು ಹೊರಗಡೆ ತಳ್ತಾರೆ. ಸರ್, ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವ್ರು ಪ್ರಶ್ನೆ ಮಾಡಿದಾಗ ನಾವು ದಲಿತರು ಲೀಡ್ರ್ ಇದ್ದೀವಿ, ಬಿಡ್ರಪ್ಪ ಒಳಗಡೆ ಏನೋ ವಿಚಾರ ಅಂತ ಕೇಳೋಣ ಅಂತಂದ್ರು ಸಹ ಬೋನ್ಸರ್ ಬಿಟ್ಟು ದಲಿತರನ್ನ ಈಚೆ ನುಗ್ತಾ ಇದ್ದಾರೆ. ಇದು ಜಾತಿ ನಿಂದನೆಗೆ ಒಳಪಡಲ್ವಾ? ಜಾತಿ ನಿಂದನೆಗೆ ಒಳಪಡ್ತಿದೆ ಸರ್. ಸುಮಾರು ಸರಿ FIR ಆಗಿದೆ ಇವ್ರ ಮೇಲೆ, KRS ಆಸ್ಪತ್ರೆ ಮೇಲೆ. ಆ ಆಂಬುಲೆನ್ಸರು ಇವರೆಲ್ಲ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಹಣದ ದಂಧೆ ಮಾಡ್ಕೊಂಡಿದ್ದಾರೆ.